ಶಿವಮೊಗ್ಗದ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿರುದ್ಧ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಅಸಮಾಧಾನ ಹೊರಹಾಕಿದೆ. ಭದ್ರಾವತಿಯ ಸೇವಾ ಕೇಂದ್ರದಲ್ಲಿ 17 ವರ್ಷದಿಂದ ಸೇವೆ ಸಲ್ಲಿಸಿದ್ದ ಇಬ್ಬರು ಮಹಿಳೆಯರನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ಈ ಬಗ್ಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಸದ್ಯ ಕರ್ತವ್ಯದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆಂದು ಆರೋಪಿಸಿ ಜನವರಿ 12ರಂದು ಪ್ರತಿಭಟನೆ ನಡೆಸಲಾಗುವುದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಎನ್ ರಾಜು ತಿಳಿಸಿದ್ದಾರೆ. ತುಂಬಾನೇ ಗಂಭೀರ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇಡೀ ಭದ್ರಾವತಿ ಒಂದು ರೀತಿಯ ಶೋಕಾಚರಣೆಯಲ್ಲಿದೆ. ಹಾಗಾಗಿ ನಾವು ಇವತ್ತಿನ ಧರಣಿಯನ್ನ 12ನೇ ತಾರೀಕು ಮುಂದೂಡ್ತಾ ಇದ್ದೀವಿ. ಭದ್ರಾವತಿಯಲ್ಲಿ ಸೈಂಟ್ ಚಾರ್ಲ್ಸ್ ಅಂತೇಳಿ ಶಾಲೆ ಇದೆ. ಆ ಶಾಲೆಯ ಆಶ್ರಯದಲ್ಲಿ ಕರುಣಾ ಸೇವಾ ಸಂಘ ಅಂತೇಳಿ ಒಂದು ಒಕ್ಕೂಟ, ವಿವಿಧ ಮಹಿಳಾ ಸಂಘಗಳ ಒಕ್ಕೂಟ ಇದೆ. ಆ ಒಕ್ಕೂಟದಲ್ಲಿ ಮೇರಿ ಮತ್ತು ವಿನ್ನಿ ಡಿಸೋಜಾ ಅಂತೇಳಿ ಇವರು 20 ವರ್ಷದಿಂದ, ಅವರು 17 ವರ್ಷದಿಂದ ಕಾರ್ಯಕರ್ತರಾಗಿ ಏನು ಮಹಿಳಾ ಸಂಘದಲ್ಲಿರ್ತಕ್ಕಂಥ ಜನರನ್ನೆಲ್ಲ ಸೇರಿಸಲಿಕ್ಕೆ ಪ್ರತಿ ಮನೆಗೆ ಬಡವ್ರನ್ನ ಅನೇಕ ವರ್ಷಗಳಿಂದಲೂ ಬೀದಿ ಅಲ್ದು ಅವ್ರನ್ನೆಲ್ಲ ಸಂಘ ಕಟ್ಟಿ ಈಗಾಗಲೇ ಸುಮಾರು 106 ಸಂಘಗಳನ್ನ ಕಟ್ಟಿರ್ತಾರೆ. ಜನರನ್ನು ಕೂಡ ಸಾವಿರಾರು ಜನರನ್ನ ಸೇರಿಸ್ತಾರೆ. ಅದು ಭಾಳ ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಸಂಬಳ ಕೊಡ್ತಾ ಬರ್ತಾರೆ ಅಲ್ಪ ಸ್ವಲ್ಪ. ಅದಾದಮೇಲೆ ಒಂದು 7-8 ವರ್ಷಗಳಿಂದ PF ಕೂಡ ಕಟ್ತಾರೆ ಇವ್ರ ಹೆಸರಲ್ಲಿ. ಏಕಾಏಕಿ ಇವ್ರನ್ನ PF ಕೂಡ ನಿಲ್ಲಿಸ್ತಾರೆ, ಕೆಲಸದಿಂದ ಕೂಡ ಇವ್ರನ್ನ ಹೊರಗೆ ದಬ್ತಾರೆ. ಕಾರಣ ಏನು ಕೇಳಿದ್ರೆ, ಅಲ್ಲಾಗಲೇ ಅವರು ಕ್ರಿಶ್ಚಿಯನ್ ಒಂದು ಸಂಸ್ಥೆ ಆಗಿರೋದ್ರಿಂದ ಅವ್ರು ಹೇಳ್ದಂಗೆ ನಡಿಬೇಕು ಅನ್ನೋದು ಅವ್ರ ದುರುದ್ದೇಶ. ಹೆಲೆನ್ ಅಂತೇಳಿ ಸಿಸ್ಟರು ಅವರು ತುಂಬ ಒಂದು ದೌರ್ಜನ್ಯ ದುರಂಕಾರದಿಂದ ಈ 2 ಹೆಣ್ಮಕ್ಳನ್ನ ತಮ್ಮ ಸ್ವಂತ ಮನೇಲಿ ಕೆಲಸ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಅಲ್ಲಿ ಕೆಲಸ ಮಾಡದೇ ಇದ್ದವ್ರನ್ನ ಯಾರನ್ನೂ ಕೂಡ ಮನೇಲಿ ಇಟ್ಕೊಳ್ಳಲ್ಲ. ಈಗಾಗಲೇ ಅನೇಕ ಜನರನ್ನ ಅವರು PF ಸಿಗದಂಗೆ ತಡೆದು ಅವ್ರನ್ನ ಬೀದಿ ಪಾಲ್ ಮಾಡಿರೋದು ನಿಜಾನೇ. ಈ ಬಗ್ಗೆ ನಾವು ಈಗಾಗಲೇ PF ಕಚೇರಿಗೆ ಮನವಿ ಕೊಟ್ಟಿದ್ದೀವಿ, ಕಾರ್ಮಿಕ ಇಲಾಖೆ ಕೊಟ್ಟಿದ್ದೀವಿ. ಅದಾದಮೇಲೆ BO ಕಚೇರಿಗೆ ಮನವಿ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಕನಿಷ್ಠ ಶಾಲೆಯನ್ನಾಗಲಿ ಕರುಣಾ ಸೇವಾ ಕೇಂದ್ರದ ವಿಚಾರಗಳನ್ನಾಗಲಿ ತನಿಖೆ ಮಾಡಲಿಲ್ಲ. ಇಲ್ಲಿ ಶಿವಮೊಗ್ಗ ಕಾರ್ಮಿಕ ಇಲಾಖೆ ಇದೆ, ಏನು ವೇಣುಗೋಪಾಲ್ರವರು ಅಲ್ಲಿನ ಕಾರ್ಮಿಕ ಅಧಿಕಾರಿ, ವರ್ಷದಿಂದ ಇವರು ಮನವಿಯನ್ನು ದೂರನ್ನು ಕೊಡ್ತಾರೆ. ಆ ದೂರನ್ನು ತಗೊಳ್ತಾರೆ. ಮೊದಲನೇದಾಗಿ ಅವ್ರನ್ನ ಎಲ್ಲ ಕಂಡೀಷನಾಗಿ ಮಾತಾಡ್ತಾರೆ. ಹೆಲೆನ್ ಸಿಸ್ಟರ್ನ ಎಲ್ಲನೂ ಕರೆದು ಕಂಡೀಷನ್ಗೆ ಮಾತಾಡ್ತಾರೆ. ಆ ನಂತರದಲ್ಲಿ ಕೆಲವು ರಾಜಕಾರಣಿಗಳು ಮಧ್ಯೆ ಎಂಟ್ರ್ ಆಗಿರೋದ್ರಿಂದ ಅವರ ದೂರನ್ನು ನಿರ್ಲಕ್ಷ್ಯ ಮಾಡಿ ವರ್ಷದಿಂದನೂ ಕೂಡ ಇವ್ರ ದೂರನ್ನ ದಾಖಲೆ ಮಾಡ್ದಲೇ ಸರ್ಕಾರ ಕಳಿಸಿರೋದನ್ನ ವಾಪಸ್ ಬಂದಿದೆ ಈಗಾಗಲೇ 2 ಸರಿ. ಅಂದರೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ದೂರನ್ನು ದಾಖಲೆ ಮಾಡ್ಕೊಂಡು ಕಳಿಸ್ದೇನೆ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ದೂರು ಪದೇ ವಾಪಸ್ ಬಂದು ಈಗಲೂ ಕೂಡ ಇವರಿಗೆ ನ್ಯಾಯ ಸಿಗದಂಗೆ ಕ್ರಮ ವಹಿಸಿದ್ದಾರೆ. ಅದ ನಂತರ ಮತ್ತು ಅಧಿಕಾರಿಗಳು ಕೂಡ ಮಧ್ಯದಲ್ಲಿ ನೀವು ರಾಜಿ ಮಾಡ್ಕೊಳ್ಳಿ, ಆ ಶಾಲೆ ವಿರುದ್ಧ ಹೋಗಬೇಡಿ, ಅದೊಂದು ಕ್ರಿಶ್ಚಿಯನ್ ಸಂಸ್ಥೆ, ಇವರು ಕೂಡ ಕ್ರೈಸ್ತರೇ, ಹಂಗೆ ನೋಡಿದ್ರೆ ಇವರು ಕ್ರಿಶ್ಚಿಯನ್ನೇ, ಅದೇ ಕಮಿಟಿಯವರೇ. ಈ ರೀತಿ ಅನೇಕ ದಲಿತ ಜನರನ್ನು ಕೂಡ ಅಲ್ಲಿ SC/ST ಜನರು ಕೂಡ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರನ್ನೂ ಕೂಡ ನಿರ್ಲಕ್ಷ್ಯ ಮಾಡಿರೋದು ಕಂಡು ಬಂದಿದೆ. ಹಾಗಾಗಿ ನಾವು ಏನು ಕೇಳ್ತಾ ಇದ್ವಿ ಕಾರ್ಮಿಕ ಅಧಿಕಾರಿಗಳಿಗೆಂದರೆ, ನೀವು ಶಿವಮೊಗ್ಗ ಕಾರ್ಮಿಕ ಅಧಿಕಾರಿಗಳು ಕಾನೂನು ಪ್ರಕಾರ ಈಗಾಗಲೇ ಗೈಡ್ಲೈನ್ಸ್ ಇದೆ, ಈ ರೀತಿಯೇ ದೂರು ಮಾಡಬೇಕು ಅಂತೇಳಿ ಮೇಲಿಂದ ಗೈಡ್ಲೈನ್ಸ್ ಇದೆ ಅವ್ರಿಗೆ. ಆ ಗೈಡ್ಲೈನ್ಸ್ ಪ್ರಕಾರ ಅವರೇನು ದೂರನ್ನು ದಾಖಲೆ ಮಾಡ್ಕೊಳ್ತಾ ಇಲ್ಲ. ಇದು ಕೇವಲ ಇವರೊಬ್ಬರದೇ ಅಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ 7 ತಾಲೂಕಿನಲ್ಲಿ ಎಷ್ಟು ಸಾವಿರಾರು ಲಕ್ಷಾಂತರ ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ. ಕಟ್ಟಡ ಕಾರ್ಮಿಕರು, ಕಂಪ್ನಿಗಳಲ್ಲಿ ಕೆಲಸ ಇವರೆಲ್ಲರಿಗೂ ಕೂಡ ಅನೇಕ ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇದೆ. ಆ ಸೌಲಭ್ಯಗಳನ್ನ ಯಾರಿಗೂ ಕೂಡ ಜಾಗೃತಿ ಮಾಡ್ದೇನೆ, ಅವ್ರು ಯಾರಿಗೂ ಕೂಡ ಸರ್ಕಾರದಲ್ಲಿ ಇಂಥ ಸೌಲಭ್ಯಗಳಿದೆ ಅಂತಕ್ಕಂಥ ಕಾರ್ಮಿಕ ಇಲಾಖೆಗಳು ಎಲ್ಲೂ ಪ್ರಚಾರ ಮಾಡ್ತಾ ಇಲ್ಲ. ಈ ವಿಚಾರವನ್ನು ಕೂಡ ನಾವು ಖಂಡನೆ ಮಾಡ್ತಾ, ಮತ್ತು ಅಲ್ಲಿನ ಸಿಬ್ಬಂದಿ ಕೇವಲ ಒಬ್ಬರು ಡಾಟಾ ಎಂಟ್ರಿ ಇರ್ತಾರೆ ಅನಿತಾ ಅಂತೇಳಿ, ಆ ಎಮ್ಮನೇ ಸುಪ್ರೀಂ ಥರ ಅಲ್ಲಿ ಅಧಿಕಾರಿಗಳಿಗಿಂತ ಆ ಎಮ್ಮಂದೇ ನಡೆಯುತ್ತೆ. ಹೋದವರ ಹೆಣ್ಮಕ್ಳಿಗೆ ಇವರಿಗೆ ಅನೇಕ ಸಾರಿ ಅವಮಾನ ಮಾಡ್ತಾರೆ. ಅವರನ್ನ ಸಸ್ಪೆಂಡ್ ಮಾಡಿ ಅಂತ ನಾವು ದೂರು ಕೊಟ್ಟರು ಕೂಡ ಇಲ್ಲಿವರೆಗೂ ಕೂಡ ವೇಣುಗೋಪಾಲ್ರವರು ಏನೂ ಮಾಡಲಿಲ್ಲ. ಹಾಗಾಗಿ ನಮ್ಮ ಪ್ರಶ್ನೆ ಇಷ್ಟೇ, ಕಾರ್ಮಿಕರು ತುಂಬ ಬಡತನದಲ್ಲಿದ್ದಾರೆ, ಅವರೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಸೌಲಭ್ಯಗಳನ್ನ ಜಾಗೃತಿಗೊಳಿಸಬೇಕು. ಭಾಳ ಮುಖ್ಯವಾಗಿ ಈ ಇಬ್ಬರ ಕಾರ್ಮಿಕರು ಏನು ವಿನ್ನಿ ಮತ್ತು ಮೇರಿ ಇದ್ದಾರೆ, ಇವರು ವಿಧವೆಯರು, ಭಾಳಷ್ಟು ದಿನಗಳಿಂದ ನೋವನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ. ಪೂರ್ತಿ ಕೆಲಸವನ್ನು ಕರುಣಾ ಸೇವಾ ಕೇಂದ್ರದಲ್ಲಿ ಕೆಲಸ ಮಾಡಿ ಈಗ 60 ವರ್ಷ.
10 ವರ್ಷ ಏನಾದ್ರು PF ಕಟ್ಟಿದ್ರೆ ಇವರಿಗೆ ವರ್ಷ 3 ರಿಂದ 5 ಸಾವಿರ ಪೆನ್ಷನ್ ಬರುತ್ತೆ, ಅದನ್ನ ನಿಲ್ಲಿಸಬೇಕು ಅನ್ನೋದೇ ಅವ್ರ ಮುಖ್ಯ ದುರುದ್ದೇಶ. ಇವರಿಬ್ಬರಿಗೆ ಅಲ್ದೇ ಅನೇಕ ಜನರು ಕೂಡ PF ನಿಲ್ಲಿಸಿ ಮನೆಗೆ ಕಳಿಸಿದ್ದಾರೆ. ಯಾಕೆಂದರೆ ಅವ್ರು ಕೇಂದ್ರ ದುಡ್ಡು ಕಟ್ಟಬೇಕಾಗತ್ತೆ ಒಂದಿಷ್ಟು ಅಂತೇಳಿ, ಅದನ್ನು ತಪ್ಪಿಸ್ಕೊಂಡು